ಕಡಲೆಬೇಳೆ ಮತ್ತು ಸಾಬಕ್ಕಿ ಪಾಯಸ ಮದುವೆ ಮನೆ ರೀತಿಯಲ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ ಇವತ್ತು. ಅದಕ್ಕೆ ಏನು ಸಾಮಗ್ರಿ ಬೇಕಂತ ತೋರಿಸ್ತೀನಿ. ಕಾಯಿ ಹೆರೆದು ಅದರಿಂದ ಹಾಲು ತಗೊಂಡಿದ್ದೀನಿ. ಇದು ಗಟ್ಟಿ ಹಾಲು ತಗೊಂಡಿದ್ದೀನಿ. ಇದು ಸ್ವಲ್ಪ ನೀರು ಹಾಲು. ಸಾಬಕ್ಕಿ ತಗೊಂಡಿದ್ದೀನಿ ಅರ್ಧ ಕಪ್ಪು. ಮುಕ್ಕಾಲು ಕಪ್ಪು ಕಡಲೆಬೇಳೆ, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ ತಗೊಂಡಿದ್ದೀನಿ. ಏಲಕ್ಕಿ ಮತ್ತು ಲವಂಗನೂ ತಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ. ಇದಿಷ್ಟು ಐಟಮ್ ಬೇಕು ಪಾಯಸ ಮಾಡುವಾಗ. ಕುಕ್ಕರಿಗೆ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಲಿದೆಯಲ್ಲ, ಅಂದರೆ ನೀರು ಹಾಲು ತಗೊಂಡಿದ್ದೀನಿ. ಇದನ್ನು ನಾನು ಕುಕ್ಕರ್ನಲ್ಲಿ 3 ವಿಸಿಲ್ ಕೂಗಿಸ್ತೀನಿ. ಕುಕ್ಕರ್ನ ಮುಚ್ತಾ ಇದ್ದೇನೆ ಈಗ. ರುಚಿಯಾಗಿರುತ್ತೆ ಈ ಪಾಯಸ. ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ದ್ರಾಕ್ಷಿನ ಇದರಲ್ಲಿ ಹುರ್ಕೊಳ್ತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಈಗ ಹುರಿದಿದ್ದಾಗಿದೆ. ಇದನ್ನು ನಾನು ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ. ಈಗ ಗೋಡಂಬಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಫ್ರೈ ಆದರೆ ಸಾಕು. ಮದುವೆ ಮನೆಗೆಲ್ಲ ಕೊಡ್ತಾರಲ್ಲ, ಹಾಗೆ ಇರುತ್ತೆ ಪಾಯಸ. ಮತ್ತೆ ತುಪ್ಪ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಸಾಬಕ್ಕಿನ ಹಾಕ್ಕೊಳ್ತಿದ್ದೀನಿ ಅರ್ಧ ಕಪ್ಪು. ಸ್ವಲ್ಪ ಹುರಿಬೇಕು ಇದನ್ನು. ಸಣ್ಣ ಉರಿಯಲ್ಲಿಟ್ಟು ಹುರಿನಿ, ಆಯಿತಾ? ಒಂದು 5 ನಿಮಿಷ ಕಾಲ ಹುರಿಬೇಕು ಇದನ್ನು. ಇದಕ್ಕೆ ನಾನು ಆ ತೆಳು ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಯಿಸ್ತೀನಿ ಇದನ್ನು. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ತೀನಿ. ಸಾಬಕ್ಕಿ ಸಾಫ್ಟ್ ಆಗಬೇಕು. ಕುದಿ ಬರ್ತಾ ಇದೆ ಈಗ. ಇದನ್ನು ಸ್ವಲ್ಪ ಮುಚ್ಕೊಳ್ತೀನಿ, ತಳೆ ಹಿಡಿಬಾರ್ದಂತ. ಕುಕ್ಕರಲ್ಲಿ 3 ವಿಸಿಲ್ ಬರ್ತಾ ಇದೆ. 3 ವಿಸಿಲ್ ಆಯ್ತು. ಈಗ ಕುಕ್ಕರ್ನ ಓಪನ್ ಮಾಡ್ತೀನಿ. ಈಗ ಬೇಳೆನ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಮಿಕ್ಸ್ ಮಾಡ್ಕೊಳ್ತೀನಿ ಈಗ. ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಕಡಲೆಬೇಳೆ ಪಾಯಸ ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಷ್ಟು ಬೇಕು ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ತಿನ್ನೋರು ಸಿಹಿ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ತಿನ್ನೋರು ಕಮ್ಮಿ ಬೆಲ್ಲ ಹಾಕ್ಕೊಳ್ಳಿ. ಕುದೀತಿದೆ ಈಗ. ಇದಕ್ಕೆ ನಾನು 2 ಏಲಕ್ಕಿ ಮತ್ತು 2 ಲವಂಗನ ಸೇರಿಸ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು. ಇದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವೀಟ್ ಬ್ಯಾಲೆನ್ಸ್ ಮಾಡೋದಕ್ಕೆ. ಈಗ ಮಗ್ತಾ ಇದ್ದೀನಿ. ದಪ್ಪ ಹಾಲನ್ನು ಸೇರಿಸ್ಕೊಳ್ತೀನಿ. ಎಷ್ಟು ದಪ್ಪ ಇದೆ ನೋಡಿ ಹಾಲು. ಇಷ್ಟು ದಪ್ಪ ಹಾಲು ತಗೊಳ್ಬೇಕು ನೀವು. ಕಾಯಿ ಹಾಲಿಂದ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಸ್ವಲ್ಪ ಹೊತ್ತು ಕುದಿ ಬಸ್ಸಿ. ಇದಕ್ಕೆ ಸುಟ್ಟಿರುವಂಥ ಗೋಡಂಬಿ ಮತ್ತು ದ್ರಾಕ್ಷಿನ ನಾನೀಗ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ. ಕುದಿ ಬರ್ತಾ ಇದೆ.
ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ನಾನು. ಪಾಯಸ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ ಪಾಯಸ, ತುಂಬ ಚೆನ್ನಾಗಿ ಬಂದಿದೆ.